ಪೂಜ್ಯ ಕನ್ನಡಿಗರೇ ನಮಸ್ಕಾರ. ನಮಸ್ಕಾರ ಹೇಳೋದು ಒಂದು ಕಲಾ ಸಂಸ್ಕೃತಿ. ಸಾಧಕರನ್ನು ಸ್ಮರಿಸೋದು ಅದು ಮಾನವೀಯತೆಯ ಸಂಸ್ಕೃತಿ. ಚಂದನವನದಲ್ಲಿ ಈ ರೀತಿಯ ಒಂದು ಕಲೋತ್ಸವ ನಡೀತಾ ಇದೆ. ಅದನ್ನು ಕಲೋತ್ಸವ ಅಂತ ಕರಿಬೋದು ಅಥವಾ ನೆನಪಿನೋತ್ಸವ ಅಂತ ಕರಿಬೋದು. ನಮ್ಮ ಚಂದನವನದಲ್ಲಿ ಎಂಥೆಂಥ ಸಾಧಕರಾಗಿದ್ದಾರೆ. ನಟರು, ನಿರ್ದೇಶಕರು, ಈ ಎರಡು ಇಲಾಖೆಗಳಲ್ಲಿ ನಟರ ಶಾಲೆ ದೊಡ್ಡದಾಗಿದೆ ಮತ್ತು ನಿರ್ದೇಶಕರ ಶಾಲು ದೊಡ್ಡದಾಗಿದೆ. ಅದರಲ್ಲಿ ಪುಟ್ಟಣ್ಣವರು ಮತ್ತು ವಿಠ್ಠಲ್ ಅವರು, ಎಚ್.ಎಲ್.ಎನ್. ಸಿಂಹ ಅವರು ಈ ಸಾಲಿನಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳಿದ್ದಾರೆ. ನಾವು ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ವಿ. ಯಾವುದು? ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು. ಆ ನೆನಪಿನೋತ್ಸವದ ಹೆಸರು SVR50. ನಾನು ಅದನ್ನು ತಮಾಷೆಗೆ ಹೇಳ್ತೀನಿ, SVR ಫ್ರೆಂಡ್ಸ್. SVR ಫ್ರೆಂಡ್ಸ್. ನಾವು S.V. ರಾಜೇಂದ್ರ ಸಿಂಗ್ ಬಾಬು ಅವರ ಸ್ನೇಹಿತರು. ನಾವೆಲ್ಲ ಸೇರಿ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ ಅವರ 50 ವರ್ಷಗಳ ಸಾಧನೆಯನ್ನು ಕೊಂಡಾಡ್ತಾ ಇದ್ದೀವಿ. ಅದು 23ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ಅಕ್ಟೋಬರ್ ತಿಂಗಳು 23, 24, 25, 26 ಈ 4 ದಿನಗಳ ಕಾಲ ಬೆಂಗಳೂರು ಚಾಮರಾಜಪೇಟೆಯಲ್ಲಿರುವ ಕಲಾವಿದರ ಭವನದಲ್ಲಿ SVR ನಿರ್ದೇಶಿಸಿದ ಮುಖ್ಯ ಚಿತ್ರಗಳು ಪ್ರದರ್ಶನಗೊಳ್ತವೆ. 8 ಚಿತ್ರಗಳ ಪ್ರದರ್ಶನವಿರುತ್ತೆ. ಜೊತೆಯಲ್ಲಿ ಆ ಚಿತ್ರಗಳಿಗೆ ಸಂಬಂಧಿಸಿದ ವಿಚಾರ ಸಂಕಿರಣಗಳು ಇರ್ತವೆ. ಇದಾದ ಮೇಲೆ 27ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ SVR50 ನೆನಪಿನೋತ್ಸವದ ಸಮಾರೋಪ ಮುಖ್ಯಮಂತ್ರಿಗಳು ಉದ್ಘಾಟಿಸ್ತಾರೆ ಮತ್ತು SVR ಚಿತ್ರದ ಸುಮಾರು ಬಹುತೇಕ ಜನಪ್ರಿಯ ಗೀತೆಗಳನ್ನು ನಾನು ಮತ್ತು ನನ್ನ ತಂಡ ಅಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ. ಇದರ ಜೊತೆಯಲ್ಲಿ SVR ಅವರಿಗೆ ಇಡೀ ಚಿತ್ರೋದ್ಯಮದ ಪರವಾಗಿ, ಅಖಿಲ ಕರ್ನಾಟಕ ಜನಗಳ ಪರವಾಗಿ ಅವರಿಗೆ ಒಂದು ಸನ್ಮಾನ. ಆ ಸನ್ಮಾನದ ವೈಶಿಷ್ಟ್ಯ ಏನು ಅಂದರೆ, ನಮ್ಮದೊಂದು ಸ್ವಾರ್ಥ ಇದೆ. ನಾವು 5ನೇ ಸಂಗೀತ ಶಾಸ್ತ್ರವನ್ನು ತಂದಿದ್ದೀವಲ್ವ, ಅದರ ಹೆಸರಿನಲ್ಲಿ ಒಂದು ಚಿನ್ನದ ಪದಕವನ್ನು ಜೀವಮಾನ ಸಾಧಕರಿಗೆ ಕೊಡೋದು ನಮ್ಮ ಸ್ವಾರ್ಥ. ಈ ಹಿಂದೆ ಶಿವರಾಜ್ ಕುಮಾರ್ ಅವರಿಗೆ ಆ ಚಿನ್ನದ ಪದಕವನ್ನು ಕೊಡಲಾಯಿತು. ಈಗ ಈ ಸಮಾರಂಭದಲ್ಲಿ ನಮ್ಮ ಗೆಳೆಯರಾದಂಥ SVR ಅವರಿಗೆ 5ನೇ ಚಿನ್ನದ ಪದಕವನ್ನು ನೀಡಿ ಹೃದಯ ತುಂಬಿ ಸನ್ಮಾನಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರಬೇಕು. 24 ಕಲಾ ವಿಭಾಗಗಳು ಸಿನಿಮಾದಲ್ಲಿದ್ದಾವೆ. ಇದೇ ಆಹ್ವಾನ ಅಂತ ತಿಳ್ಕೊಳ್ಬೇಕು. ಯಾಕೆಂದರೆ ಕರೆಯದೇ ಹೋಗಬೇಕಾದ ಕಾರ್ಯಕ್ರಮ ಇದು. ನಾವೆಲ್ಲರೂ ಒಗ್ಗಟ್ಟಾಗಿ ಸೇರುವ ಕಾರ್ಯಕ್ರಮ. ಆ ಸಭಾಂಗಣದಲ್ಲಿ ಅಭಿಮಾನಿಗಳು, ತಂತ್ರಜ್ಞರು, ತಾರಾ ಬಳಗ ಎಲ್ಲವೂ ಸೇರ್ತಾ ಇದೆ. ಬನ್ನಿ ಸಂಭ್ರಮಿಸೋಣ. SVR50 ನೆನಪಿನೋತ್ಸವ.